ಚಿಕ್ಕಮಗಳೂರಿನಲ್ಲಿ ನಗರ ಠಾಣೆಯಲ್ಲಿ ನನ್ನ ಮೇಲೆ ಒಂದು FIR ದಾಖಲಾಗಿದೆ. ನಾನು ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬೆಂಬಲಿಸಿ ನಡೆದಂಥ ಸಭೆಯಲ್ಲಿ ಭಾಷಣದಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಮಾತಿಗೆ ನಾನು ಬದ್ಧ ಇದ್ದೇನೆ. ಮುಲ್ಲಾನಿಗೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ಎದೆ ಸೀಳಿದರೆ 3 ಅಕ್ಷರ ಬರೋದಿಲ್ಲ ಮುಲ್ಲಾನಿಗೆ, ಅವನು ನೀಟ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ದೀನಿ. ನೀಟ್ನಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿರೋದು ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾರೆ, ಅದಕ್ಕೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೇನೆ. ನೀಟ್ನ ಪ್ರತಿಭಟನೆಯ ನೆಪದಲ್ಲಿ ನಮ್ಮ ಸೈನಿಕರಿಗೆ ಅಪಮಾನಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವರು ದೇಶದ್ರೋಹಿಗಳಲ್ಲದೆ ಇನ್ಯಾರು ಅಂತ ಪ್ರಶ್ನೆ ಮಾಡಿದ್ದೀನಿ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಇಲ್ಲಿ ನೋಡಿ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ ಬಗ್ಗೆನೇ ನಾನು ಹೇಳಿದ್ದು. ಇಲ್ಲೆಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ ಬಗ್ಗೆ ಮಾತಾಡಿದ್ದೀನಿ ಅಂದರೆ, ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕಲಿಕ್ಕೆ ಹೋಗಿ ಕಡ್ಡಿಗಿರ್ತಿರುವಂಥ ಮುಲ್ಲಾನ ಬಗ್ಗೆ ಮಾತಾಡಿದ್ದೀನಿ. ಈ ಮುಲ್ಲಾನ ಬಗ್ಗೆ ಮಾತಾಡೋದು ಅಪರಾಧ ಆಗುತ್ತಾ? ಈ ಗೀರಿ ಬೆಂಕಿ ಹಾಕ್ಲಿಕ್ಕೆ ಹೊರಟಂಥ ಮುಲ್ಲಾನ ಎದೆ ಸೀಳಿದರೆ 3 ಅಕ್ಷರ ಇಲ್ಲ ಅಂತ ಹೇಳೋದು ಮುಸ್ಲಿಮರನ್ನು ಪ್ರಚೋದಿಸಿದಂಗೆ ಆಗತ್ತಾ? ನಾನು ಭಾಳ ಜನ ಮುಸ್ಲಿಂ ಮುಖಂಡರುಗಳ ಹೇಳಿಕೆಯನ್ನು ಪೆಹಲ್ಗಾಂವ್ ಏಪ್ರಿಲ್ 22, 2025 ಪೆಹಲ್ಗಾಂವ್ನಲ್ಲಿ ಧರ್ಮ ಕೇಳಿ ಕಲ್ಮಾ ಪಡೋ ಅಂತ ಹೇಳಿ ಕಲ್ಮಾ ಹೇಳಕ್ಕೆ ಬರದೇ ಇದ್ದವರಿಗೆಲ್ಲರನ್ನು ಗುಂಡಿಟ್ಕೊಂಡ್ರು. ಕಣ್ಣೀರು ಹಾಕ್ತಿದ್ದಂಥ ಹಿಂದೂ ಹೆಣ್ಮಕ್ಕಳಿಗೆ ನಮ್ಮನ್ನು ಕೊಂದು ಬಿಡಿ ಅಂತ ಕೇಳಿದಾಗ ಮೋದಿಕೋ ಬೋಲೋ ಅಂತ ಮೋದಿಗೆ ಹೇಳು ಅಂತ ಕ್ರೌರ್ಯದ ಉತ್ತರವನ್ನು ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಮುಸಲ್ಮಾನ್ ಮುಖಂಡರುಗಳು ಹೇಳಿದರು, ಭಯೋತ್ಪಾದನೆಗೆ ಧರ್ಮ ಇಲ್ಲ, ಭಯೋತ್ಪಾದಕರಿಗೂ ನಮಗೂ ಸಂಬಂಧ ಇಲ್ಲ ಅಂಥೇಳಿ. ನಾನು ಈ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋ ಮುಲ್ಲಾನಿಗೆ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಮ್ಮ ಜೊತೆಗೆ ಸಂಬಂಧ ಕಲ್ಪಿಸ್ಕೊಂಡಿದ್ದೀರಿ? ನಿಮಗೂ ಈ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋನಿಗೂ ಸಂಬಂಧ ಏನು? ನಿಮಗೆ ಸಂಬಂಧ ಇಲ್ಲ ಅಂದರೆ ಇವನಿಗೆ ಬೈದಿದ್ದನ್ನು ಮುಸ್ಲಿಂ ಸಮಾಜಕ್ಕೆ ಅಪಮಾನ ಅಂತ ಹೇಗೆ ಭಾವಿಸ್ತೀರಿ? ನಾನು ಮುಸ್ಲಿಮರ ವಿರುದ್ಧ ಒಂದು ಶಬ್ದ ಮಾತಾಡಿಲ್ಲ. ಈ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ಯಾವ ವ್ಯಕ್ತಿ ಬಗ್ಗೆ? ಈ ಕ್ರಿಮಿನಲ್ ಬಗ್ಗೆ ಮಾತಾಡಿದ್ದೀನಿ. ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕೋನು ಸಿವಿಲಿಯನ್ ಅಲ್ಲ, ನಾಗರಿಕ ಈ ಕೆಲಸ ಮಾಡಲ್ಲ. ದೇಶಭಕ್ತನೂ ಈ ಕೆಲಸ ಮಾಡಲ್ಲ. ನೀಟ್ ವಿದ್ಯಾರ್ಥಿಗಳು ಈ ಕೆಲಸ ಮಾಡಲ್ಲ. ಸಂವಿಧಾನದ ಬಗ್ಗೆ ಕಾಳಜಿ ಇದ್ದವರು ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕಲ್ಲ. ಈ ಬೆಂಕಿ ಹಾಕ್ತಾ ಇರೋನಿಗೂ ನೀಟಿಗೂ ಏನೂ ಸಂಬಂಧ ಇಲ್ಲ. ಇವನಿಗೆ ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಇವನ ಬಗ್ಗೆ ಮಾತಾಡಿದ್ದೀನಿ. ಇವನ ಬಗ್ಗೆ ಮಾತಾಡಿದ್ರೆ ಮುಸ್ಲಿಂ ಸಮಾಜಕ್ಕೆ ಅಪಮಾನಿಸಿದ CT ರವಿ ಅಂತ ನೀವು ಭಾವಿಸೋದಾದರೆ, ಆ ಪೆಹಲ್ಗಾಂವ್ನಲ್ಲಿ ಕಲ್ಮಾ ಪಡೋ ಅಂತ ಹೇಳಿ ನಮ್ಮ ಹಿಂದೂಗಳನ್ನು ಕೊಂದ್ರಲ್ಲ, ಅವ್ರನ್ನ ನಾವು ಯಾರ ಜೊತೆಗೆ ಸೇರಿಸ್ಬೇಕು? ಅವ್ರಿಗೆ ಧರ್ಮ ಇಲ್ಲ ಅಂತ ನೀವೇ ಹೇಳಿದ್ರಿ. ಅವನ ಧರ್ಮದ ವಿಚಾರವನ್ನೇ ಮುಂದಿಟ್ಕೊಂಡ. ಅಂದರೆ ನನ್ನ ವಿರುದ್ಧ ಯಾರು ಕೇಸ್ ಕೊಟ್ಟಿದ್ದಾರೆ, ಆ ಕೇಸ್ ಕೊಟ್ಟಿರೋರಿಗೂ ಈ ಕ್ರಿಮಿನಲ್ಗೂ ಏನೋ ಸಂಬಂಧ ಇದೆ. ಈ ಕ್ರಿಮಿನಲ್ಗೂ ನನ್ನ ಮೇಲೆ ಕೇಸ್ ಕೊಟ್ಟಿರೋರಿಗೂ ಏನೋ ಸಂಬಂಧ ಇದೆ. ನನ್ನ ಮೇಲೆ ದೂರು ಕೊಟ್ಟಿರುವವನನ್ನು ಈ ಕ್ರಿಮಿನಲ್ಲಿಗೆ ಮತ್ತು ಅವನಿಗೂ ಇರೋ ಸಂಬಂಧ ಏನು, ಇವರಿಗೂ ಇರೋ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ನಡೆಸಬೇಕು. ಮತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮುಸ್ಲಿಂ ಸಮಾಜವನ್ನು ಕುರಿತು ಯಾವತ್ತೂ ಮಾತಾಡಿಲ್ಲ. ಜೆಹಾದಿಗಳ ಕುರಿತು ಮಾತಾಡಿದ್ದೀನಿ.
ಭಯೋತ್ಪಾದಕರನ್ನು ಕುರಿತು ಮಾತಾಡಿದ್ದೀನಿ. ಮುಸ್ಲಿಮರಲ್ಲೂ ಒಳ್ಳೆಯವರಿದ್ದಾರೆ, ಜೆಹಾದಿಗಳು ಒಳ್ಳೆಯವರು ಅಂತ ನಾನು ಸರ್ಟಿಫಿಕೇಟ್ ಕೊಡೋಕ್ಕೆ ತಯಾರಿಲ್ಲ. ಈ ರೀತಿ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕೋನು, ಸೈನ್ಯಕ್ಕೆ ಬೈಯೋನು, ಪ್ರಧಾನಮಂತ್ರಿಗಳನ್ನು ನಿಲ್ಲಿಸೋನು ಯೋಗ್ಯ ಅಂತ ನಾನು ಸರ್ಟಿಫಿಕೇಟ್ ಕೊಡೋಕ್ಕೆ ತಯಾರಿಲ್ಲ. ಈ ರೀತಿಯ ವ್ಯಕ್ತಿಗಳನ್ನು ನಾನು ವ್ಯಕ್ತಿಯನ್ನು ಉದ್ದೇಶಿಸಿ ಮಾತನಾಡಿದ್ದೀನಿ. ನನಗೆ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸ್ಬೇಕು. ನೀವು FIR ಹಾಕಿದ್ದೀರಿ, ಬೇರೆಯವರು ದೂರು ಕೊಟ್ಟರೆ NC ಕೊಡೋದು ಕಷ್ಟ ನಿಮಗೆ. ನಾವು ಬೆಳಗಾಂನಲ್ಲಿ ವಿರೋಧ ಪಕ್ಷದ ನಾಯಕರು ದೂರು ಕೊಟ್ಟರು, FIR ದಾಖಲಾಗಲಿಲ್ಲ. ಇಲ್ಲಿ ಈ ಕ್ರಿಮಿನಲ್ ಪರವಾಗಿ FIR ದಾಖಲೆ ಮಾಡ್ತೀರಿ ನೀವು. ಇಂಥ ಕ್ರಿಮಿನಲ್ ವ್ಯಕ್ತಿಯ ಬಗ್ಗೆ ಮಾತಾಡಿದ ಕಾರಣಕ್ಕೆ ನಮ್ಮ ವಿರುದ್ಧ FIR ದಾಖಲೆ ಮಾಡ್ತೀರಿ ನೀವು. ಅಂದರೆ ವಿರೋಧ ಪಕ್ಷದ ನಾಯಕರು ದೂರು ಕೊಟ್ಟರೆ ನೀವು ದೂರು ದಾಖಲಿಸಲ್ಲ, ರಾತ್ರಿ ಇಡೀ ಡ್ರಾಮಾ ಮಾಡ್ತೀರಿ. ಇಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಜವಾಬ್ದಾರಿಯಿಂದಲೇ ಮಾತಾಡಿರೋ ನನ್ನ ಮೇಲೆ ಅಪಪ್ರಚಾರ ಮಾಡ್ತೀರಿ.